ಲೋಕದ ಸವಾಲುಗಳ ನಡುವೆ ಕ್ರೈಸ್ತ ಜೀವನ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ನಾವು ಎಷ್ಟೋ ಬಾರಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುತ್ತೇವೆ. ಕೆಲವೊಮ್ಮೆ ನಮಗೆ ಅನ್ನಿಸಬಹುದು, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಿದ್ದರೂ ಜನರು ನನ್ನನ್ನು ಏಕೆ ವಿರೋಧಿಸುತ್ತಾರೆ, ಅಥವಾ ಕಷ್ಟ ಬಂದಾಗ ನಾನು ಹೇಗೆ ವರ್ತಿಸಬೇಕು ಎಂದು. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಈ ಲೋಕಕ್ಕೆ ಕಳುಹಿಸುವಾಗ ಕೆಲವು ಎಚ್ಚರಿಕೆಗಳನ್ನು ಮತ್ತು ಭರವಸೆಗಳನ್ನು ನೀಡಿದನು. ಆ ಮಾತುಗಳು ಇಂದಿಗೂ ನಮಗೆ ದಾರಿದೀಪವಾಗಿವೆ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 16ರಿಂದ 20ನೇ ವಾಕ್ಯಗಳ ಆಳವಾದ ಅರ್ಥವನ್ನು ತಿಳಿಯೋಣ. ತೋಳಗಳ ನಡುವೆ ಕುರಿಗಳು. ಸ್ನೇಹಿತರೆ, ಈ ವಾಕ್ಯವನ್ನು ಗಮನಿಸಿ. ಕುರಿ ಮತ್ತು ತೋಳ ಇವೆರಡಕ್ಕೂ ಹೋಲಿಕೆ ಇಲ್ಲ. ತೋಳ ಕ್ರೂರ ಪ್ರಾಣಿ, ಕುರಿ ಅತಿ ಸಾಧು ಪ್ರಾಣಿ. ಯೇಸು ಏಕೆ ಹೀಗೆ ಹೇಳಿದನು? ಇದರ ಅರ್ಥ, ಈ ಲೋಕವು ಸವಾಲುಗಳಿಂದ ಕೂಡಿದೆ. ನಾವು ಸತ್ಯದ ಹಾದಿಯಲ್ಲಿ ನಡೆಯುವಾಗ ನಮಗೆ ವಿರೋಧಗಳು ಬರುವುದು ಸಹಜ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, ನಮ್ಮನ್ನು ಕಳುಹಿಸುತ್ತಿರುವುದು ಯಾರು? ಸ್ವತಃ ಕರ್ತನಾದ ಯೇಸು ಕ್ರಿಸ್ತನೇ ನಮ್ಮನ್ನು ಕಳುಹಿಸುತ್ತಿದ್ದಾನೆ. ಆತನು ನಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ಪ್ರಮುಖ ಅಂಶಗಳು: ಲೋಕದ ಸ್ವಭಾವ ಮತ್ತು ವಿಶ್ವಾಸಿಯ ಸ್ವಭಾವದ ನಡುವಿನ ವ್ಯತ್ಯಾಸ. ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುವುದು. ಸರ್ಪದ ಜಾಣ್ಮೆ ಮತ್ತು ಪಾರಿವಾಳದ ನಿಷ್ಕಪಟತೆ. ಯೇಸು ಇಲ್ಲಿ ಅದ್ಭುತವಾದ ಸಮತೋಲನವನ್ನು ನಮಗೆ ಕಲಿಸುತ್ತಿದ್ದಾನೆ. 1. ಸರ್ಪದ ಜಾಣ್ಮೆ ಅಂದರೆ ನಾವು ಲೋಕದಲ್ಲಿ ಬದುಕುವಾಗ ವಿವೇಕಿಗಳಾಗಿರಬೇಕು, ಮೋಸ ಹೋಗಬಾರದು, ಸಮಯದ ಸಂದರ್ಭವನ್ನು ಅರಿತು ನಡೆಯಬೇಕು. 2. ಪಾರಿವಾಳದ ನಿಷ್ಕಪಟತೆ. ಜಾಣ್ಮೆ ಇರಲಿ, ಅಂದಾಕ್ಷಣ ನಾವು ಕುತಂತ್ರ ಮಾಡಬಾರದು. ನಮ್ಮ ಹೃದಯವು ಪಾರಿವಾಳದಂತೆ ಶುದ್ಧವಾಗಿರಬೇಕು, ದ್ವೇಷವಿರಬಾರದು. ನಮ್ಮ ಬುದ್ಧಿವಂತಿಕೆಯು ಬೇರೆಯವರಿಗೆ ತೊಂದರೆ ಕೊಡಲು ಇರಬಾರದು, ಬದಲಿಗೆ ದೇವರ ನಾಮಕ್ಕೆ ಮಹಿಮೆ ತರುವಂತಿರಬೇಕು. ವಿರೋಧಗಳ ನಡುವೆ ಸಾಕ್ಷಿ. ಯೇಸು ಶಿಷ್ಯರಿಗೆ ಮೊದಲೇ ಎಚ್ಚರಿಕೆ ನೀಡಿದ್ದನು. ನ್ಯಾಯಾಲಯಗಳು, ಹೊಡೆತಗಳು ಮತ್ತು ರಾಜರ ಮುಂದೆ ನಿಲ್ಲುವ ಪರಿಸ್ಥಿತಿ ಬರಬಹುದು ಎಂದು. ಇಂದಿನ ಕಾಲದಲ್ಲಿ ಇದು ನೇರ ದೈಹಿಕ ಹಿಂಸೆಯಲ್ಲದಿದ್ದರೂ ಕೆಲಸದ ಸ್ಥಳದಲ್ಲಿ, ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ನಮಗೆ ಅವಮಾನ ಅಥವಾ ವಿರೋಧಿಗಳು ಎದುರಾಗಬಹುದು. ಆದರೆ ನೆನಪಿಡಿ, ಇಂತಹ ಕಷ್ಟದ ಸಂದರ್ಭಗಳು ನಮಗೆ ಸಿಗುವ ಅವಕಾಶಗಳು. ಯಾವುದಕ್ಕೆ ಅವಕಾಶ? ದೇವರಿಗೆ ಸಾಕ್ಷಿಯಾಗಿ ನಿಲ್ಲಲು ಸಿಗುವ ಅವಕಾಶ. ಕಷ್ಟ ಬಂದಾಗ ನಾವು ಹೇಗೆ ವರ್ತಿಸುತ್ತೇವೋ ಅದನ್ನು ನೋಡಿ ಲೋಕವು ನಮ್ಮಲ್ಲಿರುವ ದೇವರನ್ನು ಗುರುತಿಸುತ್ತದೆ. ಆತಂಕ ಪಡಬೇಡಿ, ಪವಿತ್ರಾತ್ಮನು ನಡೆಸುವನು. ಇದು ನಮ್ಮೆಲ್ಲರಿಗೂ ದೊಡ್ಡ ಸಮಾಧಾನ ನೀಡುವ ಮಾತು. ನೀವು ಕಷ್ಟದಲ್ಲಿದ್ದಾಗ ನಾನು ಏನು ಹೇಳಲಿ, ನಾನು ಹೇಗೆ ನನ್ನನ್ನು ಸಮರ್ಥಿಸಿಕೊಳ್ಳಲಿ ಎಂದು ಆತಂಕ ಪಡುತ್ತೇವೆ. ಆದರೆ ಯೇಸು ಹೇಳುತ್ತಾನೆ, ಚಿಂತೆ ಮಾಡಬೇಡಿ. ನೀವು ದೇವರಿಗೆ ನಿಂತಾಗ ಪವಿತ್ರಾತ್ಮ ದೇವರು ನಿಮಗೆ ಆ ಕ್ಷಣದಲ್ಲಿ ಏನು ಮಾತನಾಡಬೇಕು ಎಂಬ ಬುದ್ಧಿಯನ್ನು ನೀಡುತ್ತಾರೆ. ಮಾತನಾಡುವವರು ನೀವಲ್ಲ, ನಿಮ್ಮಲ್ಲಿರುವ ದೇವರ ಆತ್ಮನೇ. ನಾವು ಮಾಡಬೇಕಾಗಿರುವುದು ಇಷ್ಟೇ: ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವುದು ಮತ್ತು ಆತನ ಮೇಲೆ ನಂಬಿಕೆ ಇಡುವುದು. ಇಂದು ಈ ವಾಕ್ಯಗಳನ್ನು ಕೇಳುತ್ತಿರುವ ನಿಮ್ಮ ಪರಿಸ್ಥಿತಿ ಏನೇ ಇರಲಿ, ನೆನಪಿಡಿ, ನೀವು ಒಂಟಿಯಲ್ಲ. ಲೋಕವು ನಿಮ್ಮನ್ನು ತೋಳಗಳಂತೆ ಕಾಡಬಹುದು, ಆದರೆ ನಿಮ್ಮ ಕುರುಬನಾದ ಯೇಸು ನಿಮ್ಮ ಜೊತೆಗಿದ್ದಾನೆ. ನಿಮ್ಮ ಜೀವನದಲ್ಲಿ ತಾಳ್ಮೆ ಇರಲಿ, ಹೃದಯದಲ್ಲಿ ಶುದ್ಧತೆ ಇರಲಿ. ಕಷ್ಟ ಬಂದಾಗ ಹೆದರಬೇಡಿ, ಪವಿತ್ರಾತ್ಮನು ನಿಮ್ಮ ಪರವಾಗಿ ಮಾತನಾಡುತ್ತಾನೆ. ಈ ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನು ತರಲಿ ಎಂದು ಆಶಿಸುತ್ತೇನೆ. ಕರ್ತನೇ, ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಸವಾಲುಗಳ ನಡುವೆ ಧೈರ್ಯವಾಗಿ ಸಾಕ್ಷಿ ನೀಡುವ ಕೃಪೆಯನ್ನು ದಯಪಾಲಿಸು. ಆಮೇನ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಮರ್ಪಣಾ ಪ್ರಾರ್ಥನೆ. ಪರಿಶುದ್ಧನೂ ಪ್ರೇಮ ಸ್ವರೂಪಿಯೂ ಆಗಿರುವ ನಮ್ಮ ಪರಲೋಕದ ತಂದೆ, ಈ ದಿನ ನೀನು ನಿನ್ನ ವಾಕ್ಯದ ಮೂಲಕ ನಮ್ಮೊಡನೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ತೋಳಗಳಂತಿರುವ ಈ ಲೋಕದ ಸವಾಲುಗಳ ನಡುವೆ ನಾವು ಜೀವಿಸುತ್ತಿರುವಾಗ ನಮಗೆ ನಿನ್ನ ಅಭಯ ಹಸ್ತದ ರಕ್ಷಣೆ ಇರಲಿ ಎಂದು ಬೇಡಿಕೊಳ್ಳುತ್ತೇವೆ. ಸ್ವಾಮಿ, ನಮಗೆ
ಸರ್ಪಗಳಂತಹ ವಿವೇಕವನ್ನು ದಯಪಾಲಿಸು. ಆ ಮೂಲಕ ನಾವು ಲೋಕದ ಕುತಂತ್ರಗಳಿಗೆ ಸಿಲುಕದೆ ನಿನ್ನ ಹಾದಿಯಲ್ಲಿ ನಡೆಯುವಂತಾಗಲಿ. ಹಾಗೆಯೇ ನಮ್ಮ ಹೃದಯವು ಪಾರಿವಾಳದಂತೆ ನಿಷ್ಕಪಟವಾಗಿ ಪ್ರೀತಿಯಿಂದ ತುಂಬಿರುವಂತೆ ಮಾಡು. ಯಾರು ನಮಗೆ ಕೆಟ್ಟದ್ದನ್ನು ಮಾಡಿದರೋ ಅವರಿಗೆ ನಾವು ನಿನ್ನ ಪ್ರೀತಿಯನ್ನು ತೋರಿಸುವಂತೆ ನಮ್ಮನ್ನು ಬಲಪಡಿಸು. ವಿಶೇಷವಾಗಿ ಸಂಕಷ್ಟದ ಸಮಯದಲ್ಲಿ ವಿರೋಧಗಳ ನಡುವೆ ನಾವು ಏನು ಮಾತನಾಡಬೇಕು ಎಂಬ ಗೊಂದಲದಲ್ಲಿದ್ದಾಗ ನಿನ್ನ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಸಿ ನಮ್ಮ ನಾಲಿಗೆಯನ್ನು ನಡೆಸಲಿ. ನಮ್ಮ ಮಾತುಗಳು ನಿನ್ನ ನಾಮಕ್ಕೆ ಮಹಿಮೆಯನ್ನು ತರಲಿ ಮತ್ತು ಅನೇಕರಿಗೆ ನೀನೇ ಸತ್ಯ ದೇವರೆಂದು ಸಾಕ್ಷಿಯಾಗಲಿ. ನಮ್ಮ ಭಯವನ್ನೆಲ್ಲ ನಿನ್ನ ಪಾದಕ್ಕೆ ಒಪ್ಪಿಸುತ್ತೇವೆ. ನಮ್ಮನ್ನು ನಿನ್ನ ಆಶೀರ್ವಾದದ ಪಾತ್ರೆಗಳನ್ನಾಗಿ ಮಾಡು. ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.